ಸಿ.ಟಿ. ರವಿಯವರ ಬಂಧನ ಕಾನೂನು ಬಾಹಿರ. ಯಾಕಂದ್ರೆ ಅವರು ಹೌಸ್ನಲ್ಲಿ ಮಾತಾಡಿದ ನಂತರ ಕೇಸ್ ರಿಜಿಸ್ಟರ್ ಮಾಡೋಕ್ಕೆ ಬರೋದಿಲ್ಲ. ಆದ್ರೂ ಅಧಿಕಾರ ದುರುಪಯೋಗ ತಗೊಂಡು ಕಾಂಗ್ರೆಸ್ದವರು ಅವ್ರ ಮ್ಯಾಗೆ ಕೇಸ್ ರಿಜಿಸ್ಟರ್ ಮಾಡುವಂಥದ್ದು ಮತ್ತು ಪೊಲೀಸರನ್ನು ತಮ್ಮ ದುರಾಡಳಿತಕ್ಕೆ ಉಪಯೋಗ ಮಾಡುವಂಥದ್ದು ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ಸಿ.ಟಿ. ರವಿಯನ್ನು ಕೊಲೆ ಮಾಡುವಂಥ ಸಂಚನ್ನು ನಿನ್ನೆ ರೂಪಿಸಿದರು. ಸುದೈವದಿಂದ ಅವರು ಪಾರಾಗಿದ್ದಾರೆ. ಅಷ್ಟು ಜನ ವಿಧಾನಸೌಧನ್ಯಾಗ ಬಂದು ಹಲ್ಲೆ ಮಾಡ್ತಾರಂತಂತಂದ್ರೆ ಒಂದು ಸರ್ಕಾರ ಕುಮ್ಮಕ್ಕಿಲ್ಲದೆ ವಿಧಾನಸೌಧಕ್ಕೆ ಜನ ಬರೋಕ್ಕೆ ಸಾಧ್ಯ ಇಲ್ಲ. ವಿಧಾನಸೌಧಕ್ಕೆ ಜನ ಬಂದಾರಂತಂದ್ರೆ ಒಂದು ಪೊಲೀಸ್ ಫೆಲಿಯರ್ ಇರ್ಬೋದು, ಇಲ್ಲ ಪೊಲೀಸ್ ಶಾಮೀಲಾಗಿರ್ಬೋದು. ಇದು ಗಂಭೀರ ವಿಷಯ. ಹೀಗಾಗಿ ನಾನು ಕೇಂದ್ರ ಸರ್ಕಾರದಕ್ಕೂ ಆಗ್ರಹ ಮಾಡ್ತೀನಿ. ಇದು ಒಂದು ಗಂಭೀರ ವಿಷಯ. ಶಾಸಕರನ್ನ ಕೊಲೆ ಮಾಡುವಂಥದ್ದು ವಿಧಾನಸೌಧದಲ್ಲಿನ ಬೇರೆ ಕಡೆ ಆದರೆ ಅದು ಗಂಭೀರ ವಿಷಯ. ಆದರೆ ವಿಧಾನಸೌಧದಲ್ಲಿ ಹೋಗಿ ಅವ್ನು ಕೊಲೆ ಮಾಡುವಂಥದ್ದು ಏನೋ ಒಂದು ಕಾಂಗ್ರೆಸ್ದವ್ರು ಮಾಡಿದ್ದಾರೆ. ಇದು ಒಂದು ಅಕ್ಷಮ ಅಪರಾಧ ಮತ್ತು ಗಂಭೀರ ಚಿಂತನೆಯನ್ನು ಕೇಂದ್ರ ಸರ್ಕಾರ ಮಾಡಬೇಕಾಗ್ತದೆ. ಹೀಗಾಗಿ ನಾನು ಒಂದೇ ಹೇಳೋದೇನಂತಂತಂದ್ರೆ ಈ ರಾಜ್ಯನಾಗ ಶಾಸಕರಿಗೆ ಅದು 4 ಜನ ಭಾರಿಯಾದಂಥ ಶಾಸಕ ರಾಷ್ಟ್ರ ಮಟ್ಟದಲ್ಲಿ ಪಕ್ಷದ ಸಂಘಟನೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡುತ್ತಿರುವಂಥ ಹಿರಿಯ ನಾಯಕನಿಗೆ ಈ ಪರಿಸ್ಥಿತಿ ಬಂತಂದ್ರೆ ಸಾಮಾನ್ಯ ಜನರ ಪಾಡು ಏನಾಗ್ತದೆ. ಹೀಗಾಗಿ ಈ ಏನು ಕಾಂಗ್ರೆಸ್ ಸರ್ಕಾರದ ನಿನ್ನಿನ ನಡೆ ಏನದ ಬಹುತೇಕ ವಿಧಾನಸೌಧ ಕರ್ನಾಟಕದ ಜನರ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂಥದ್ದು ಸೌಧದು. ಅದು ಅಲ್ಲೇ ಸಮಸ್ಯೆ ನಿರ್ಮಾಣ ಮಾಡುವಂಥದ್ದು ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ಜನ ಇದಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಬರುವಂಥ ದಿವಸ. ಅಲ್ಲ ನಾನು ಅದಕ್ಕೆ ಹೇಳಿದ್ದೇನೆ, ಅವ್ರು ಕೊಲೆ ಮಾಡುವಂಥ ಹುನ್ನಾರ ಯಾಕಂತಂದ್ರೆ ತೆಲಿಗೆ ಪೆಟ್ಟು ಹತ್ತಿದ್ದದ. ತೆಲಿಗೆ ಪೆಟ್ಟು ಹತ್ತಿದ ನಂತರ ಬೇಸಿಕ್ ಅವ್ರನ್ನ ಹೋಗಿ ಸ್ಕ್ಯಾನಿಂಗ್ ಮಾಡುವಂಥದ್ದು, ಅವ್ರಿಗೆ ಏನಾಗಿದೆ ನೋಡುವಂಥದ್ದು, ಚಿಕಿತ್ಸೆ ಕೊಡುವಂಥದ್ದು ಆಗಬೇಕಾದ್ರು ಏನೂ ಮಾಡಿಲ್ಲ ಅಂದ್ರೆ ಅವ್ರು ಸಾಯಿಲಿ ಅಂಥೇಳಿ ಮಾಡಿದ್ದು. ಅಂದರೆ ಇದಕ್ಕೆ ಈ ಎಲ್ಲರ ಜವಾಬ್ದಾರಿ ಅದಾರ. ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರು ಕಾಯ್ದೆ ಬಿಟ್ಟು ಕೆಲಸ ಮಾಡಿದಾರಲ್ಲ ಅವ್ರು ನಾನು ಇಷ್ಟೇ ವಿನಂತಿ ಮಾಡ್ತೀನಿ. ಈ ಸರ್ಕಾರ ಏನು ಕಾಯಮಲ್ಲ, ಕಾಯ್ದೆ ಪ್ರಕಾರ ಕೆಲಸ ಮಾಡಿರಿ. ಚಿಕಿತ್ಸೆ ಯಾಕೆ ಕೊಟ್ಟಿಲ್ಲಪ್ಪ ನೀವು? ಅವ್ರಿಗೆ ತೆಲಿಗೆ ಪಟ್ಟು ಹತ್ತಿರೂ ತೆಲಿಗೆ ಎಷ್ಟು ಗಂಭೀರವಾಗಿ ಗಾಯ ಆಗೈತಿವಲ್ಲ ಅನ್ನೋದು ಪರಿಶೀಲನೆ ಮಾಡಬೇಕಾಗ್ತದಲ್ಲ. ಒಬ್ಬ ಸಾಮಾನ್ಯ ಜನರಿಗೆ ಆದ್ರೂ ನೀವು ಅರೆಸ್ಟ್ ಮಾಡೋಕ್ಕಿಂತ ಮೊದಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಇಲ್ಲಿ ಕಳಿಸಿ ಇದು ಮಾಡ್ತೀರಿ. ನೀವು ರಾತ್ರಿ 3 ತನಕ ಫುಟ್ಬಾಲ್ ಆಡಿದಂಗೆ ಆ ಸ್ಟೇಷನು ಈ ಸ್ಟೇಷನು ಒಯ್ಯುವಂಥದ್ದು ಎಲ್ಲ ತಿರುಗಿಂದನ ಅಂದ್ರೆ ಏನಿದು? ಅವ್ರೇನು ಡಕಾಯ್ತನ ಕಳ್ಕಾಕರ ಏನಿದು? ಈ ರೀತಿ ಇಡೀ ದೇಶನಾಗಲ್ಲಿ ಪಾಕಿಸ್ತಾನ ಸರ್ಕಾರ ಸುದಾಗ ಈ ರೀತಿ ಮಾಡ್ತೈತಿ ಎಲ್ಲೋ ಗೊತ್ತಿಲ್ಲ ನನಗೆ. ನನಗೆ ಮಾಹಿತಿ ಬಂದಿದ್ದು ಇಲ್ಲಿ ಏನೋ ತಂದು ಅವ್ರನ್ನ ಇದು ಮಾಡ್ತಾರಂಥೇಳಿ ಅದಕ್ಕೆ ನಾವು ಬಂದಿದ್ದೇವೆ ಇಲ್ಲಿ. ಸಿ.ಟಿ. ರವಿಯವರ ಬಂಧನ ಕಾನೂನು ಬಾಹಿರ. ಯಾಕಂದ್ರೆ ಅವರು ಹೌಸ್ನಲ್ಲಿ ಮಾತಾಡಿದ ನಂತರ ಕೇಸ್ ರಿಜಿಸ್ಟರ್ ಮಾಡೋಕ್ಕೆ ಬರೋದಿಲ್ಲ. ಆದ್ರೂ ಅಧಿಕಾರ ದುರುಪಯೋಗ ತಗೊಂಡು ಕಾಂಗ್ರೆಸ್ದವರು ಅವ್ರ ಮ್ಯಾಗೆ ಕೇಸ್ ರಿಜಿಸ್ಟರ್ ಮಾಡುವಂಥದ್ದು ಮತ್ತು ಪೊಲೀಸರನ್ನು ತಮ್ಮ ದುರಾಡಳಿತಕ್ಕೆ ಉಪಯೋಗ ಮಾಡುವಂಥದ್ದು ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ಸಿ.ಟಿ. ರವಿಯನ್ನು ಕೊಲೆ ಮಾಡುವಂಥ ಸಂಚನ್ನು ನಿನ್ನೆ ರೂಪಿಸಿದರು. ಸುದೈವದಿಂದ ಅವರು ಪಾರಾಗಿದ್ದಾರೆ. ಅಷ್ಟು ಜನ ವಿಧಾನಸೌಧನ್ಯಾಗ ಬಂದು ಹಲ್ಲೆ ಮಾಡ್ತಾರಂತಂತಂದ್ರೆ ಒಂದು ಸರ್ಕಾರ ಕುಮ್ಮಕ್ಕಿಲ್ಲದೆ ವಿಧಾನಸೌಧಕ್ಕೆ ಜನ ಬರೋಕ್ಕೆ ಸಾಧ್ಯ ಇಲ್ಲ. ವಿಧಾನಸೌಧಕ್ಕೆ ಜನ ಬಂದಾರಂತಂದ್ರೆ ಒಂದು ಪೊಲೀಸ್ ಫೆಲಿಯರ್ ಇರ್ಬೋದು, ಇಲ್ಲ ಪೊಲೀಸ್ ಶಾಮೀಲಾಗಿರ್ಬೋದು. ಇದು ಗಂಭೀರ ವಿಷಯ. ಹೀಗಾಗಿ ನಾನು ಕೇಂದ್ರ ಸರ್ಕಾರದಕ್ಕೂ ಆಗ್ರಹ ಮಾಡ್ತೀನಿ. ಇದು ಒಂದು ಗಂಭೀರ ವಿಷಯ. ಶಾಸಕರನ್ನ ಕೊಲೆ ಮಾಡುವಂಥದ್ದು ವಿಧಾನಸೌಧದಲ್ಲಿನ ಬೇರೆ ಕಡೆ ಆದರೆ ಅದು ಗಂಭೀರ ವಿಷಯ. ಆದರೆ ವಿಧಾನಸೌಧದಲ್ಲಿ ಹೋಗಿ ಅವ್ನು ಕೊಲೆ ಮಾಡುವಂಥದ್ದು ಏನೋ ಒಂದು ಕಾಂಗ್ರೆಸ್ದವ್ರು ಮಾಡಿದ್ದಾರೆ. ಇದು ಒಂದು ಅಕ್ಷಮ ಅಪರಾಧ ಮತ್ತು ಗಂಭೀರ ಚಿಂತನೆಯನ್ನು ಕೇಂದ್ರ ಸರ್ಕಾರ ಮಾಡಬೇಕಾಗ್ತದೆ. ಹೀಗಾಗಿ ನಾನು ಒಂದೇ ಹೇಳೋದೇನಂತಂತಂದ್ರೆ ಈ ರಾಜ್ಯನಾಗ ಶಾಸಕರಿಗೆ ಅದು 4 ಜನ ಭಾರಿಯಾದಂಥ ಶಾಸಕ ರಾಷ್ಟ್ರ ಮಟ್ಟದಲ್ಲಿ ಪಕ್ಷದ ಸಂಘಟನೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡುತ್ತಿರುವಂಥ ಹಿರಿಯ ನಾಯಕನಿಗೆ ಈ ಪರಿಸ್ಥಿತಿ ಬಂತಂದ್ರೆ ಸಾಮಾನ್ಯ ಜನರ ಪಾಡು ಏನಾಗ್ತದೆ. ಹೀಗಾಗಿ ಈ ಏನು ಕಾಂಗ್ರೆಸ್ ಸರ್ಕಾರದ ನಿನ್ನಿನ ನಡೆ ಏನದ ಬಹುತೇಕ ವಿಧಾನಸೌಧ ಕರ್ನಾಟಕದ ಜನರ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂಥದ್ದು ಸೌಧದು. ಅದು ಅಲ್ಲೇ ಸಮಸ್ಯೆ ನಿರ್ಮಾಣ ಮಾಡುವಂಥದ್ದು ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ಜನ ಇದಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಬರುವಂಥ ದಿವಸ. ಅಲ್ಲ ನಾನು ಅದಕ್ಕೆ ಹೇಳಿದ್ದೇನೆ, ಅವ್ರು ಕೊಲೆ ಮಾಡುವಂಥ ಹುನ್ನಾರ ಯಾಕಂತಂದ್ರೆ ತೆಲಿಗೆ ಪೆಟ್ಟು ಹತ್ತಿದ್ದದ. ತೆಲಿಗೆ ಪೆಟ್ಟು ಹತ್ತಿದ ನಂತರ ಬೇಸಿಕ್ ಅವ್ರನ್ನ ಹೋಗಿ ಸ್ಕ್ಯಾನಿಂಗ್ ಮಾಡುವಂಥದ್ದು, ಅವ್ರಿಗೆ ಏನಾಗಿದೆ ನೋಡುವಂಥದ್ದು, ಚಿಕಿತ್ಸೆ ಕೊಡುವಂಥದ್ದು ಆಗಬೇಕಾದ್ರು ಏನೂ ಮಾಡಿಲ್ಲ ಅಂದ್ರೆ ಅವ್ರು ಸಾಯಿಲಿ ಅಂಥೇಳಿ ಮಾಡಿದ್ದು. ಅಂದರೆ ಇದಕ್ಕೆ ಈ ಎಲ್ಲರ ಜವಾಬ್ದಾರಿ ಅದಾರ. ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರು ಕಾಯ್ದೆ ಬಿಟ್ಟು ಕೆಲಸ ಮಾಡಿದಾರಲ್ಲ ಅವ್ರು ನಾನು ಇಷ್ಟೇ ವಿನಂತಿ ಮಾಡ್ತೀನಿ. ಈ ಸರ್ಕಾರ ಏನು ಕಾಯಮಲ್ಲ, ಕಾಯ್ದೆ ಪ್ರಕಾರ ಕೆಲಸ ಮಾಡಿರಿ. ಚಿಕಿತ್ಸೆ ಯಾಕೆ ಕೊಟ್ಟಿಲ್ಲಪ್ಪ ನೀವು? ಅವ್ರಿಗೆ ತೆಲಿಗೆ ಪೆಟ್ಟು ಹತ್ತಿರೂ ತೆಲಿಗೆ ಎಷ್ಟು ಗಂಭೀರವಾಗಿ ಗಾಯ ಆಗೈತಿವಲ್ಲ ಅನ್ನೋದು ಪರಿಶೀಲನೆ ಮಾಡಬೇಕಾಗ್ತದಲ್ಲ. ಒಬ್ಬ ಸಾಮಾನ್ಯ ಜನರಿಗೆ ಆದ್ರೂ ನೀವು ಅರೆಸ್ಟ್ ಮಾಡೋಕ್ಕಿಂತ ಮೊದಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಇಲ್ಲಿ ಕಳಿಸಿ ಇದು ಮಾಡ್ತೀರಿ. ನೀವು ರಾತ್ರಿ 3 ತನಕ
ಫುಟ್ಬಾಲ್ ಆಡಿದಂಗೆ ಆ ಸ್ಟೇಷನು ಈ ಸ್ಟೇಷನು ಒಯ್ಯುವಂಥದ್ದು ಎಲ್ಲ ತಿರುಗಂದ್ರೆ ಅಂದ್ರೆ ಏನಿದು ಅವ್ರೇನು ಡಕಾಯ್ತಾರ ಕಳ್ಕಾಕರ ಏನಿದು ಈ ರೀತಿ ಇಡೀ ದೇಶನಾಗಲ್ಲಿ ಪಾಕಿಸ್ತಾನ ಸರ್ಕಾರ ಸುದಾಗ ಈ ರೀತಿ ಮಾಡ್ತೈತೆ ಎಲ್ಲೋ ಗೊತ್ತಿಲ್ಲ ನನಗೆ. ನನಗೆ ಮಾಹಿತಿ ಬಂದಿದ್ದು ಇಲ್ಲಿ ಏನೋ ತಂದು ಅವ್ರನ್ನ ಇದು ಮಾಡ್ತಾರಂಥೇಳಿ ಅದಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ CT ರವಿ ಅವರ ಬಂಧನ ಕಾನೂನು ಬಾಹಿರ. ಯಾಕಂದ್ರೆ ಅವರು ಹೌಸ್ನಲ್ಲಿ ಮಾತಾಡಿದ ನಂತರ ಕೇಸ್ ರಿಜಿಸ್ಟರ್ ಮಾಡೋಕ್ಕೆ ಬರೋದಿಲ್ಲ. ಆದ್ರೂ ಅಧಿಕಾರ ದುರುಪಯೋಗ ತಗೊಂಡು ಕಾಂಗ್ರೆಸ್ದವರು ಅವ್ರ ಮ್ಯಾಗ ಕೇಸ್ ರಿಜಿಸ್ಟರ್ ಮಾಡುವಂಥದ್ದು ಮತ್ತು ಪೊಲೀಸರನ್ನು ತಮ್ಮ ದುರಾಡಳಿತಕ್ಕೆ ಉಪಯೋಗ ಮಾಡುವಂಥದ್ದು ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ CT ರವಿಯನ್ನು ಕೊಲೆ ಮಾಡುವಂಥ ಸಂಚನ್ನು ನಿನ್ನೆ ರೂಪಿಸಿದರು. ಸುದೈವದಿಂದ ಅವರು ಪಾರಾಗಿದ್ದಾರೆ. ಅಷ್ಟು ಜನ ವಿಧಾನಸೌಧನ್ಯಾಗ ಬಂದು ಹಲ್ಲೆ ಮಾಡ್ತಾರಂತಂದ್ರೆ ಒಂದು ಸರ್ಕಾರ ಕುಮ್ಮಕ್ಕಿಲ್ಲದೆ ವಿಧಾನಸೌಧಕ್ಕೆ ಜನ ಬರೋಕ್ಕೆ ಸಾಧ್ಯ ಇಲ್ಲ. ವಿಧಾನಸೌಧಕ್ಕೆ ಜನ ಬಂದಾರಂತಂದ್ರೆ ಒಂದು ಪೊಲೀಸ್ ಫೇಲ್ಯೂರ್ ಇರ್ಬೋದು, ಇಲ್ಲ ಪೊಲೀಸ್ ಶಾಮೀಲಾಗಿರ್ಬೋದು. ಇದು ಗಂಭೀರ ವಿಷಯ. ಹೀಗಾಗಿ ನಾನು ಕೇಂದ್ರ ಸರ್ಕಾರದಕ್ಕೂ ಆಗ್ರಹ ಮಾಡ್ತೀನಿ. ಇದು ಒಂದು ಗಂಭೀರ ವಿಷಯ. ಶಾಸಕರನ್ನ ಕೊಲೆ ಮಾಡುವಂಥದ್ದು ವಿಧಾನಸೌಧದಲ್ಲಿನ ಬೇರೆ ಕಡೆ ಆದರೆ ಅದು ಗಂಭೀರ ವಿಷಯ. ಆದರೆ ವಿಧಾನಸೌಧದಲ್ಲಿ ಹೋಗಿ ಅವ್ನು ಕೊಲೆ ಮಾಡುವಂಥದ್ದು ಏನೋ ಒಂದು ಕಾಂಗ್ರೆಸ್ದವ್ರು ಮಾಡಿದ್ದಾರೆ. ಇದು ಒಂದು ಅಕ್ಷಮ ಅಪರಾಧ ಮತ್ತು ಗಂಭೀರ ಚಿಂತನೆಯನ್ನು ಕೇಂದ್ರ ಸರ್ಕಾರ ಮಾಡಬೇಕಾಗ್ತದೆ. ಹೀಗಾಗಿ ನಾನು ಒಂದೇ ಹೇಳೋದೇನಂತಂದ್ರೆ ಈ ರಾಜ್ಯನಾಗ ಶಾಸಕರಿಗೇನೆ ಅದು 4 ಜನ ಬಾರಿ ಆದಂಥ ಶಾಸಕ ರಾಷ್ಟ್ರ ಮಟ್ಟದಲ್ಲಿ ಪಕ್ಷದ ಸಂಘಟನೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡುತ್ತಿರುವಂಥ ಹಿರಿಯ ನಾಯಕನಿಗೆ ಈ ಪರಿಸ್ಥಿತಿ ಬಂತಂದ್ರೆ ಸಾಮಾನ್ಯ ಜನರ ಪಾಡು ಏನಾಗ್ತದೆ. ಹೀಗಾಗಿ ಈ ಏನು ಕಾಂಗ್ರೆಸ್ ಸರ್ಕಾರದ ನಿನ್ನಿನ ನಡೆ ಏನದ ಬಹುತೇಕ ವಿಧಾನಸೌಧ ಕರ್ನಾಟಕದ ಜನರ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂಥದ್ದು ಸೌಧದು. ಅದು ಅಲ್ಲೇ ಸಮಸ್ಯೆ ನಿರ್ಮಾಣ ಮಾಡುವಂಥದ್ದು ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ಜನ ಇದಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಬರುವಂಥ ದಿವಸ. ಅಲ್ಲ ನಾನು ಅದಕ್ಕೆ ಹೇಳಿದ್ದೇನೆ, ಅವ್ರು ಕೊಲೆ ಮಾಡುವಂಥ ಹುನ್ನಾರ ಯಾಕಂತಂದ್ರೆ ತೆಲಿಗೆ ಪೆಟ್ಟು ಹತ್ತಿದ್ದದ. ತೆಲಿಗೆ ಪೆಟ್ಟು ಹತ್ತಿದ ನಂತರ ಬೇಸಿಕ್ ಅವ್ರನ್ನ ಹೋಗಿ ಸ್ಕ್ಯಾನಿಂಗ್ ಮಾಡುವಂಥದ್ದು, ಅವ್ರಿಗೆ ಏನಾಗಿದೆ ನೋಡುವಂಥದ್ದು, ಚಿಕಿತ್ಸೆ ಕೊಡುವಂಥದ್ದು ಆಗಬೇಕಾದ್ರು ಏನೂ ಮಾಡಿಲ್ಲ. ಅಂದ್ರೆ ಅವ್ರು ಸಾಯಿಲಿ ಅಂಥೇಳಿ ಮಾಡಿದ್ದು. ಅಂದರೆ ಇದಕ್ಕೆ ಈ ಎಲ್ಲರ ಜವಾಬ್ದಾರಿ ಅದಾರ. ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರು ಕಾಯ್ದೆ ಬಿಟ್ಟು ಕೆಲಸ ಮಾಡಿದಾರಲ್ಲ ಅವ್ರು ನಾನು ಇಷ್ಟೇ ವಿನಂತಿ ಮಾಡ್ತೀನಿ. ಈ ಸರ್ಕಾರ ಏನು ಕಾಯಮಲ್ಲ, ಕಾಯ್ದೆ ಪ್ರಕಾರ ಕೆಲಸ ಮಾಡಿರಿ. ಚಿಕಿತ್ಸೆ ಯಾಕೆ ಕೊಟ್ಟಿಲ್ಲಪ್ಪ ನೀವು ಅವ್ರಿಗೆ? ತೆಲಿಗೆ ಪಟ್ಟು ಹತ್ತಿರೂ ತೆಲಿಗೆ ಎಷ್ಟು ಗಂಭೀರವಾಗಿ ಗಾಯ ಆಗೈತಿವಲ್ಲ ಅನ್ನೋದು ಪರಿಶೀಲನೆ ಮಾಡಬೇಕಂತಂದಲ್ಲ. ಒಬ್ಬ ಸಾಮಾನ್ಯ ಜನರಿಗೆ ಆದ್ರೂ ನೀವು ಅರೆಸ್ಟ್ ಮಾಡೋಕ್ಕಿಂತ ಮೊದಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಇಲ್ಲಿ ಕಳಿಸಿ ಇದು ಮಾಡ್ತೀರಿ. ನೀವು ರಾತ್ರಿ 3 ತನಕ ಫುಟ್ಬಾಲ್ ಆಡಿದಂಗೆ ಆ ಸ್ಟೇಷನು ಈ ಸ್ಟೇಷನು ಒಯ್ಯುವಂಥದ್ದು ಎಲ್ಲ ತಿರುಗಂದ್ರೆ ಅಂದ್ರೆ ಏನಿದು ಅವ್ರೇನು ಡಕಾಯ್ತಾರ ಕಳ್ಕಾಕರ ಏನಿದು ಈ ರೀತಿ ಇಡೀ ದೇಶನಾಗಲ್ಲಿ ಪಾಕಿಸ್ತಾನ ಸರ್ಕಾರ ಸುದಾಗ ಈ ರೀತಿ ಮಾಡ್ತೈತೆ ಎಲ್ಲೋ ಗೊತ್ತಿಲ್ಲ ನನಗೆ. ನನಗೆ ಮಾಹಿತಿ ಬಂದಿದ್ದು ಇಲ್ಲಿ ಏನೋ ತಂದು ಅವ್ರನ್ನ ಇದು ಮಾಡ್ತಾರಂಥೇಳಿ ಅದಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.